ಎಲ್ಲರಿಗೂ ಸಾಯಂಕಾಲದ ಶುಭೋದಯಗಳು. ನಾನೀಗಾಗಲೇ ನನ್ನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಹುಟ್ಟಿದ ದಿನಾಂಕದಂದು ಹಾಗೆ ಹುಟ್ಟಿದ ದಿನವನ್ನು ಹೇಗೆ ಆಚರಣೆ ಮಾಡಿದ್ವಿ ಅಂತ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ. ನೋಡಿ, ನಿನ್ನೆ ಅವರ ಒಂದು 431ನೇ ಒಂದು ಹುಟ್ಟುಹಬ್ಬದ ದಿನ ರಾಯರಿಗೆ ಹೇಗೆ ಅಲಂಕಾರಗಳನ್ನು ಮಾಡಿದರು ಅಂತ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ನೋಡೋದಕ್ಕೆ ಎರಡು ಕಣ್ಣುಗಳು ಕೂಡ ಸಾಕಾಗೋದಿಲ್ಲ. ಯಾರು ದೇವರನ್ನು ಬಲವಾಗಿ ನಂಬ್ತಿರಲ್ವ ಅವ್ರಿಗೆ ಖಂಡಿತ ಯಾವುದಾದ್ರೂ ರೂಪದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳು ಸಹಾಯವನ್ನು ಮಾಡ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಯಾಕೆ ಅಂತ ಹೇಳಿದರೆ, ಎಷ್ಟೋ ಸಂದರ್ಭಗಳಲ್ಲಿ ನಾನು ರಾಯರನ್ನು ಕರೆದಿದ್ದೀನಿ. ವಿವಿಧ ರೂಪಗಳಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳು ನಮ್ಮ ಮನೇಲಿ ಬಂದಿದ್ದಾರೆ, ಬರ್ತಾನೆ ಇರ್ತಾರೆ. ಹಾಗೆ ಶಾಶ್ವತವಾಗಿ ನಮ್ಮ ಮನೇಲೂ ಕೂಡ ಅವರು ನೆಲೆಸಿದ್ದಾರೆ. ನೋಡ್ತಾ ಇದ್ದೀರಾ ನೀವು. ಇಲ್ಲಿ ಕಳಶ ಸ್ಥಾಪನೆಯನ್ನು ಕೂಡ ಮಾಡಿ ಎಷ್ಟು ಚಂದವಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ಪೂಜೆಯ ವಿಧಿವಿಧಾನಗಳನ್ನು ಕೂಡ ತೋರಿಸಿದ್ದಾರೆ. ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದೀರಾ. ಎಲ್ರಿಗೂ ಕೂಡ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀನಿ.